ನಮ್ಮ ದೇಹ, ಮೂಳೆ, ಮಾಂಸಖಂಡಗಳು ಇವೆಲ್ಲ ಚೆನ್ನಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು ಅಂತಂದ್ರೆ ನಮ್ಮ ಆಹಾರ ಸರಿಯಾಗಿರ್ಬೇಕು, ನಾವು ಒಳ್ಳೆಯ ವ್ಯಾಯಾಮಗಳನ್ನು ಮಾಡಬೇಕು. ಆಹಾರದಲ್ಲಿ ಮುಖ್ಯವಾದ ಪಾತ್ರ ವಹಿಸೋದು ಹಣ್ಣುಗಳು. ಹಣ್ಣುಗಳಲ್ಲಿ ನೈಸರ್ಗಿಕವಾಗಿ ಹೆಚ್ಚಿನ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಗುತ್ತೆ. ಒಳ್ಳೆಯ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಗಳು, ಖನಿಜಗಳು, ನಾರಿನಂಶ ಇವೆಲ್ಲ ಸಿಗುತ್ತೆ. ನಮ್ಮ ದೇಹಕ್ಕೆ ತೊಂದರೆ ಆದಾಗ ಸರಿಯಾದ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಗುಣಗಳು ಈ ಹಣ್ಣುಗಳಲ್ಲಿರುತ್ತೆ. ನಮ್ಮ ಮೂಳೆ, ಮಾಂಸಖಂಡ, ಕೀಲ್ಗಳೆಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ಟಾಪ್ 10 ಹಣ್ಣುಗಳು ಯಾವುದು, ನಾವು ಈ ಹಣ್ಣುಗಳನ್ನ ತಗೊಳ್ಳೋದ್ರಿಂದ ಹೇಗೆ ಅದು ನಮ್ಮ ದೇಹಕ್ಕೆ ಉಪಯುಕ್ತ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಆರೆಂಜ್, ಕಿತ್ಲೆ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ಬಹಳ ಜಾಸ್ತಿ ಇರುತ್ತೆ. ಇದರಿಂದ ದೇಹದಲ್ಲಿ ಕೊಲಾಜನ್ ಸಿಂಥಸಿಸ್ ಚೆನ್ನಾಗುತ್ತೆ. ಕೊಲಾಜನ್ ಅನ್ನೋದು ಒಂದು ಪ್ರೋಟೀನ್, ನಮ್ಮ ದೇಹದಲ್ಲಿ ಮಾಂಸಖಂಡ, ಮೂಳೆಗಳಲ್ಲಿ ಇರುತ್ತೆ. ಮೂಳೆ ತುದಿಯಲ್ಲಿರುವಂತಹ ಕಾರ್ಟಿಲೇಜ್ ಅಥವಾ ಮೃದು ಎಲುಬು ಆರೋಗ್ಯವಾಗಿರ್ಬೇಕು, ಕೀಲುಗಳು ಸವಕಳಿ ಬರಬಾರ್ದು ಅಂತಂದ್ರೆ ಈ ಕೊಲಾಜನ್ ಚೆನ್ನಾಗಿರ್ಬೇಕು. ಸೊ ಕಿತ್ಲೆ ಹಣ್ಣಿಂದ ಸವಕಳಿ ಬರೋದು ಸ್ಲೋ ಆಗ್ತಾ ಬರುತ್ತೆ ಅಥವಾ ಬರದೇ ಇರೋ ಹಾಗೆ ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಮೂಳೆ ಗಟ್ಟಿಯಾಗ್ಲಿಕ್ಕೆ ಕ್ಯಾಲ್ಸಿಯಂ ಮೂಳೆ ಒಳಗಡೆ ಹೋಗ್ಬೇಕು. ಕ್ಯಾಲ್ಸಿಯಂ ಮೂಳೆ ಒಳಗಡೆ ಹೋಗ್ಲಿಕ್ಕೆ ಈ ವಿಟಮಿನ್ ಸಿ ಬಹಳ ಉಪಯೋಗ ಆಗುತ್ತೆ, ಕೆಲಸ ಮಾಡುತ್ತೆ. ನಂತರ ಕೊಲಾಜನ್ ನಮ್ಮ ಮೂಳೆಯ ಕೀಲ್ಗಳ ಅಕ್ಕಪಕ್ಕದಲ್ಲಿ ಕ್ಯಾಪ್ಸೂಲ್, ಜಾಯಿಂಟ್ ಕ್ಯಾಪ್ಸೂಲ್ ಅಲ್ಲಿ ಇರೋದ್ರಿಂದ ಕೀಲ್ಗಳು ಫ್ರೀ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೀಲ್ಗಳಲ್ಲಿ ಬಿಗಿತ ಬರೋದಿಲ್ಲ. ಸೊ ವಯಸ್ಸಾದ ನಂತರ ನಮ್ಮ ಕೀಲು ಒಂಥರ ಟೈಟ್ ಆಗುತ್ತೆ ಅಂತ ಹೇಳ್ತೀವಿ. ಆ ರೀತಿ ಆಗಬಾರ್ದು ಅಂತಂದ್ರೆ ಕೊಲಾಜನ್ ಚೆನ್ನಾಗಿರ್ಬೇಕು. ಸೊ ಈ ವಿಟಮಿನ್ ಸಿ ಜಾಸ್ತಿ ಇರುವಂತಹ ಹಣ್ಣುಗಳು, ಈ ಕಿತ್ಲೆ ಹಣ್ಣು ತರಾನೇ ಮೂಸಂಬಿ ಹಣ್ಣು, ನೆಲ್ಲಿಕಾಯಿ, ಸಿಟ್ರಸ್ ಫ್ರೂಟ್ಸ್ ಎಲ್ಲದೂ ಕೂಡ ಕೆಲಸ ಮಾಡುತ್ತೆ. ಎರಡನೇದು ಪೈನಾಪಲ್. ಪೈನಾಪಲ್ ಅಲ್ಲಿ ಬ್ರೊಮೆಲೈನ್ ಅನ್ನುವಂತಹ ಒಂದು ನ್ಯಾಚುರಲ್ ಎನ್ಸೈಮ್ ಇರುತ್ತೆ. ಇದು ನಮ್ಮ ದೇಹದಲ್ಲಿ ಉರಿಯೂತವನ್ನ ಕಡಿಮೆ ಮಾಡ್ಲಿಕ್ಕೆ, ಅಂದ್ರೆ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಉಪಯುಕ್ತವಾಗಿರುವಂತಹ ಒಂದು ಎನ್ಸೈಮ್. ಈ ಎನ್ಸೈಮ್ ಇರೋದ್ರಿಂದ ನಮ್ಮ ಕೀಲುಗಳಲ್ಲಿ ಸವಕಳಿ ಬಂದಾಗ, ಆಸ್ಟಿಯೋ ಆರ್ಥರೈಟಿಸ್ ಇದ್ದಾಗ ಅಥವಾ ಆಮವಾತ, ರುಮಟಾಯ್ಡ್ ಆರ್ಥರೈಟಿಸ್, ಕೀಲುಗಳಲ್ಲಿ ಒಂಥರ ನೋವು, ಬಿಗಿತ, ಉರಿಯೂತ ಇವೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಆ ಗುಣಲಕ್ಷಣಗಳನ್ನ ಕಡಿಮೆ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಟ್ರಿಪ್ಸಿನ್, ಕೈಮೋಟ್ರಿಪ್ಸಿನ್, ಬ್ರೊಮೆಲಿನ್, ರೂಟೋಸೈಡ್ ಈ ರೀತಿ ಕೆಲವೊಂದು ಎನ್ಸೈಮ್ ಗಳನ್ನ ನಾವು ಮಾತ್ರೆ ರೂಪದಲ್ಲಿ ತಗೋತೀವಿ. ಇದು ನ್ಯಾಚುರಲ್ ಆಗಿ ನಮಗೆ ಪೈನಾಪಲ್ ಇಂದ ಸಿಗುತ್ತೆ. ಸೊ ಇದನ್ನ ತಗೊಳ್ಳೋದ್ರಿಂದ ಆ ಕೀಲ್ಗಳಲ್ಲಿರುವಂತಹ ಉರಿಯೂತ ಬಹಳ ಚೆನ್ನಾಗಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪೈನಾಪಲ್ ಅನ್ನ ನಾವು ತಿನ್ನೋದು ಬಹಳ ಒಳ್ಳೆಯದು. ಮೂರನೇದು ಆಪಲ್. 1 ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. 1 ಆಪಲ್ ಪ್ರತಿದಿನ ತಿಂದ್ರೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೆ ಬೀಳೋದಿಲ್ಲ ಅಂತ. ಅಂದ್ರೆ ಅಷ್ಟು ನಮ್ಮ ಒಳ್ಳೆ ಆರೋಗ್ಯಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಆಪಲ್ ಅಲ್ಲಿ ಸಿಗುತ್ತೆ ಅಂತ. ನಮ್ಮ ಕೀಲು ಮೂಳೆಗಳಿಗೆ ಬೇಕಾಗಿರುವಂತದ್ದು ಇದರಲ್ಲಿ ಕ್ವೆರ್ಸೆಟಿನ್ ಅನ್ನುವಂತಹ ಒಂದು ಕೆಮಿಕಲ್ ಇರುತ್ತೆ. ಈ ಕ್ವೆರ್ಸೆಟಿನ್ ಅನ್ನೋದು ಒಂದು ಫ್ಲೇವನಾಯ್ಡ್. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿರುತ್ತೆ. ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಉರಿಯೂತವನ್ನ ಕಡಿಮೆ ಮಾಡುವಂತದ್ದು. ಆಂಟಿ ಆಕ್ಸಿಡೆಂಟ್ ಅಂದ್ರೆ ಆಮ್ಲಜನಕ ದೇಹದಲ್ಲಿ ಫ್ರೀ ರಾಡಿಕಲ್ ಆಗಿ ಬಹಳಷ್ಟು ತೊಂದರೆ ಕೊಡ್ತಾ ಇರುತ್ತೆ, ಅದನ್ನ ಸರಿಪಡಿಸುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳು ಅಂತ. ಇದಿರೋದ್ರಿಂದ ಆ ಕೀಲ್ಗಳಲ್ಲಿ ಉರಿಯೂತ ಕಡಿಮೆ ಆಗುತ್ತೆ. ಈ ಕ್ವೆರ್ಸೆಟಿನ್ ಅನ್ನೋದು ಮುಖ್ಯವಾಗಿ ಆಪಲ್ ನ ಸಿಪ್ಪೆಯಲ್ಲಿರುತ್ತೆ. ಅದರಿಂದ ಆಪಲ್ ತಿನ್ಬೇಕಾದ್ರೆ ನಾವು ಸಿಪ್ಪೆ ಜೊತೆಗೆ ತಿಂತೀವಿ. ಹಾಗೆ ಸಿಪ್ಪೆ ತೆಗೆದು ತಿಂದ್ರೆ ಈ ಕ್ವೆರ್ಸೆಟಿನ್ ಸಿಗೋದಿಲ್ಲ. ಸೊ ಸಿಪ್ಪೆ ಕೂಡ ತಿನ್ಬೇಕು ಅಂತ ಹೇಳ್ತೀವಿ. ಈ ಕ್ವೆರ್ಸೆಟಿನ್ ಜೊತೆಗೆ ಅದರಲ್ಲಿ ಪೊಟ್ಯಾಷಿಯಂ ಮತ್ತೆ ವಿಟಮಿನ್ ಸಿ ಇದೆಲ್ಲ ಇರೋದ್ರಿಂದ ನಮ್ಮ ಮೂಳೆಯ ಸಾಂದ್ರತೆ ಅಂದ್ರೆ ಬೋನ್ ಡೆನ್ಸಿಟಿಯನ್ನ ಕಾಪಾಡ್ಲಿಕ್ಕೆ ಇದು ಉಪಯುಕ್ತ. ಅಂದ್ರೆ ವಯಸ್ಸಾಗ್ತಾ ಇದ್ದಾಗ ಆಪಲ್ ತಿನ್ನೋದ್ರಿಂದ ಮೂಳೆ ಗಟ್ಟಿಯಾಗಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಿದ್ರೂ ಕೂಡ ಮೂಳೆ ಮುರಿದೇ ಇರೋ ಹಾಗೆ ಗಟ್ಟಿಯಾಗಿಡ್ಲಿಕ್ಕೆ ಆಪಲ್ ಸಹಾಯ ಮಾಡುತ್ತೆ. ನಾಲ್ಕನೇದು ಬಾಳೆಹಣ್ಣು. ಬಾಳೆಹಣ್ಣಲ್ಲಿ ಈ ಕೀಲು ಮೂಳೆಗೆ ಬೇಕಾಗಿರುವಂತಹ ಪೊಟ್ಯಾಷಿಯಂ ಬಹಳ ಚೆನ್ನಾಗಿ ಸಿಗುತ್ತೆ. ದೇಹದಲ್ಲಿ ಹಲವಾರು ಆಸಿಡ್ಗಳಿರುತ್ತೆ. ಈ ಎಲ್ಲ ಆಸಿಡ್ಗಳು ಮೂಳೆಯಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನ ಕರಗಿಸ್ಲಿಕ್ಕೆ ನೋಡ್ತಾ ಇರುತ್ತೆ. ಇದನ್ನ ತಡೆಗಟ್ಟಲಿಕ್ಕೆ, ಈ ಆಸಿಡ್ ಗಳನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ, ಅದರ ವಿರುದ್ಧ ಕೆಲಸ ಮಾಡ್ಲಿಕ್ಕೆ ಈ ಪೊಟ್ಯಾಷಿಯಂ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಆಸಿಡ್ ಗಳನ್ನ ನ್ಯೂಟ್ರಲೈಸ್ ಮಾಡಿ ಕ್ಯಾಲ್ಸಿಯಂ ಮೂಳೆಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಕ್ಯಾಲ್ಸಿಯಂ ಅನ್ನ ಚೆನ್ನಾಗಿ ದೇಹದಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಈ ಪೊಟ್ಯಾಷಿಯಂ ಬೇಕೇ ಬೇಕು. ಈ ಪೊಟ್ಯಾಷಿಯಂ ಬಾಳೆಹಣ್ಣಲ್ಲಿ ಬಹಳ ಚೆನ್ನಾಗಿ ನಮ್ಗೆ ಸಿಗುತ್ತೆ. ಸೊ ಇದನ್ನ ಬಾಳೆಹಣ್ಣನ್ನ ತಿನ್ನೋದ್ರಿಂದ ನಮ್ಮ ಮೂಳೆಯಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ, ಮೂಳೆ ಸಾಂದ್ರತೆ ಗಟ್ಟಿಯಾಗಿರುತ್ತೆ. ವಯಸ್ಸಾದ ನಂತರ ಮೂಳೆ ಲಡ್ಡಾಗುವಂತದ್ದು, ವೀಕ್ ಆಗುವಂತದ್ದು, ಬಿದ್ರೆ ಮೂಳೆ ಮುರಿಯುವಂತಹ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. 5ನೇದು ಗ್ರೇಪ್ಸ್, ದ್ರಾಕ್ಷಿ ಹಣ್ಣು. ಇದರಲ್ಲಿ ರೆಸ್ವೆರೆಟ್ರಾಲ್ ಅನ್ನುವಂತಹ ಒಂದು ಪಾಲಿಫಿನಾಲ್ ಕಾಂಪೌಂಡ್ ಇರುತ್ತೆ. ಈ ರೆಸ್ವೆರೆಟ್ರಾಲ್ ಅನ್ನೋದ್ರಲ್ಲಿ ಆಂಟಿ ಇನ್ಫ್ಲಮೇಟರಿ, ಉರಿಯೂತ ಕಡಿಮೆ ಮಾಡುವಂತಹ ಗುಣಗಳು ಮತ್ತು ಆಂಟಿ ಏಜಿಂಗ್ ಅಂದ್ರೆ ವಯಸ್ಸಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಗುಣಗಳಿದೆ ಅಂತ ಹೇಳ್ತೀವಿ. ಇದರಿಂದ ಈ ಕೀಲ್ಗಳೆಲ್ಲ ಸವಕಳಿ ಬಂದಾಗ ಒಳಗಡೆ ನೋವು, ಬಾವು ಇವೆಲ್ಲ ಕಡಿಮೆ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ.
ವಯಸ್ಸಾಗದಿರೋದು ಅಂತಂದ್ರೆ ಏನು? ಈಗ ನನ್ಗೆ 40 ವರ್ಷ ಅಂತ ಅನ್ಕೊಳ್ಳಿ, ಇನ್ 10 ವರ್ಷ ಆದ್ಮೇಲೆ 50 ವರ್ಷ ಆಗುತ್ತೆ. ಆದ್ರೆ 50 ವರ್ಷ ಆದಾಗ ನನ್ನ ಕೀಲ್ಗಳಿಗೆ 50 ವರ್ಷದ ಎಫೆಕ್ಟ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಆಂಟಿ ಏಜಿಂಗ್. ಇದು ಈ ರೆಸ್ವೆರಟ್ರಾಲ್, ಅದರಲ್ಲಿ ಆ ಗುಣಗಳಿರುತ್ತೆ. ಈ ರೆಸ್ವೆರಟ್ರಾಲ್ ಅನ್ನೋದು ಕೂಡ ಆ ದ್ರಾಕ್ಷಿ ಹಣ್ಣಿನ ಸಿಪ್ಪೆಯಲ್ಲಿರುತ್ತೆ. ಇದರಲ್ಲಿ ಆ ಕಾರ್ಟಿಲೇಜ್ ಅನ್ನುವಂತಹ, ಅಂದ್ರೆ ಮೃದು ಎಲುಬನ್ನ ಸವಕಳಿ ಬರ್ದೇ ಇರೋ ರೀತಿಯಲ್ಲಿ ರಿಪೇರ್ ಮಾಡುವಂತಹ ಗುಣಗಳು ಕೂಡ ಇದೆ. ಇದರಿಂದ ಈ ಸವಕಳಿ ಆಗದೆ ಇರೋ ರೀತಿಯಲ್ಲಿ ಅಥವಾ ಉರಿಯೂತ ಬಂದಿದ್ದಾಗ, ಕೀಲ್ ನೋವು ಇದ್ದಾಗ ದ್ರಾಕ್ಷಿ ಹಣ್ಣು ತಿನ್ನೋದ್ರಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. 6ನೇದು ಮಾವಿನ ಹಣ್ಣು, ಮ್ಯಾಂಗೋ. ಇದನ್ನ ನಾವು ಹಣ್ಣುಗಳ ರಾಜ ಅಂತಾನೆ ಹೇಳ್ತೀವಿ. ಇದರಲ್ಲಿ ಬಹಳಷ್ಟು ಮೂಳೆ ಕೀಲುಗಳಿಗೆ, ಮಾಂಸಖಂಡಗಳಿಗೆ ಬೇಕಾಗಿರುವಂತಹ ಅಂಶಗಳಿರುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ಇಂದ ಕೊಲಾಜನ್ ಸಿಂಥಸಿಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ವಿಟಮಿನ್ ಎ ಚೆನ್ನಾಗಿರೋದ್ರಿಂದ ಅದರಲ್ಲಿ ಮೂಳೆಯ ಬೆಳವಣಿಗೆಗೆ, ಮೂಳೆಯಲ್ಲಿ ಆಗುವಂತಹ ರಿಪೇರ್ ಪ್ರೋಸೆಸ್ಗೆ ಇದು ಸಹಾಯಕ ಆಗುತ್ತೆ. ಇದರಲ್ಲಿ ಬೀಟಾ ಕ್ಯಾರೋಟೀನ್ ಅನ್ನುವಂತಹ ಒಂದು ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಅದರಿಂದಾಗಿ ಆ ಫ್ರೀ ರಾಡಿಕಲ್ ಆಕ್ಸಿಜನ್, ಆಮ್ಲಜನಕ ಮಾಡುವಂತಹ ತೊಂದರೆಗಳು, ಆ ಸೆಲ್ ಕೋಶಗಳನ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಪೊಟ್ಯಾಷಿಯಂ ಕೂಡ ಇದರಲ್ಲಿರುತ್ತೆ. ಪೊಟ್ಯಾಷಿಯಂ ಚೆನ್ನಾಗಿರೋದ್ರಿಂದ ಮೂಳೆಯಲ್ಲಿ ಕ್ಯಾಲ್ಸಿಯಂ ಇರೋ ಹಾಗೆ ಮಾಡುತ್ತೆ ಮತ್ತು ಕಾಲುಗಳಲ್ಲಿ ಆಗುವಂತಹ ಸೆಳೆತ, ಈ ಮಾಂಸಖಂಡಗಳು, ಮೀನ್ಖಂಡಗಳಲ್ಲಿ ಹಿಡ್ಕೊಳ್ಳುವಂತಹದ್ದು, ಒಂದು ರೀತಿಯಾದಂತಹ ಕ್ರಾಂಪ್ಸ್ ಬರುವಂತಹದ್ದು, ಈ ಗುಣಗಳು ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ಮಾವಿನ ಹಣ್ಣು ಬಹಳ ಉಪಯುಕ್ತವಾದಂತಹ ಹಣ್ಣು. 7ನೇದು ಸ್ಟ್ರಾಬೆರಿ. ಈ ಸ್ಟ್ರಾಬೆರಿ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ಹಲವಾರು ಆಂಟಿ ಆಕ್ಸಿಡೆಂಟ್ಸ್ ಗಳಿರುತ್ತೆ. ವಿಟಮಿನ್ ಸಿ ನಾವೀಗಾಗಲೇ ನೋಡಿದ ಹಾಗೆ ಕೊಲಾಜನ್ ಉತ್ಪತ್ತಿಯಲ್ಲಿ ಉಪಯೋಗ ಆಗುತ್ತೆ. ಕೊಲಾಜನ್ ನಮ್ಮ ಈ ಮೂಳೆ ಕೀಲುಗಳ ರಚನೆಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಸೊ ಮೂಳೆ ಗಟ್ಟಿಯಾಗಿರೋದ್ರಲ್ಲಿ, ಮುಂದೆ ಸವಕಳಿ ಬರ್ದೇ ಇರೋದನ್ನ ನೋಡ್ಕೊಳ್ಳೋದ್ರಲ್ಲಿ ಈ ಸ್ಟ್ರಾಬೆರಿ ಉಪಯೋಗ ಆಗುತ್ತೆ. ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಬಹಳಷ್ಟು ಇರೋದ್ರಿಂದ ಈ ಕೀಲಿಗೆ ಹೊಡೆತ ಬಿತ್ತು, ಏಟ್ ಬಿತ್ತು, ತೊಂದರೆ ಆಯ್ತು ಅಂದಾಗ ಬೇಗ ರಿಪೇರ್ ಆಗ್ಲಿಕ್ಕೆ ಇದು ಸಹಾಯಕ ಆಗುತ್ತೆ. 8ನೇದು ಬ್ಲೂಬೆರಿ. ಈ ಬ್ಲೂಬೆರಿ ಹಣ್ಣಲ್ಲಿ ಫ್ಲೆವನಾಯ್ಡ್ಸ್ ಅನ್ನುವಂತಹ ಹಲವಾರು ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಗುಣ ಇರುವಂತಹ ಕೆಮಿಕಲ್ಗಳಿರುತ್ತೆ. ಮುಖ್ಯವಾಗಿ ಆಂಥೋಸಯಾನಿನ್ ಅನ್ನುವಂಥದ್ದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಈ ಆಂಥೋಸಯಾನಿನ್ ಇಂದನೇ ಈ ಬ್ಲೂ ಬಣ್ಣ ಅದಕ್ಕೆ ಬರ್ತಾ ಇರೋದು, ನೀಲಿ ಬಣ್ಣ ಈ ಬ್ಲೂಬೆರಿಗೆ ಇರುತ್ತೆ. ಇದರಲ್ಲಿ ಆ ಉರಿಯೂತ ಕಡಿಮೆ ಮಾಡಲಿಕ್ಕೆ, ಕೋಶಗಳಲ್ಲಿರುವಂತಹ ಡ್ಯಾಮೇಜ್ ಅನ್ನು ಸರಿ ಮಾಡಲಿಕ್ಕೆ ಬೇಕಾಗುತ್ತೆ. ಅದರ ಜೊತೆಗೆ ಇನ್ಫ್ಲಮೇಟರಿ, ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಚೆನ್ನಾಗಿ ಈ ಫ್ಲೆವನಾಯ್ಡ್ಸ್ ಇರುವಂತದ್ದು ಕೆಲಸ ಮಾಡುತ್ತೆ. ಆದ್ರಿಂದ ಈ ಬೆರ್ರಿ ಹಣ್ಣುಗಳು ನಾವು ಕೀಲ್ ನೋವಿದ್ದಾಗ, ಬೆನ್ನು ನೋವಿದ್ದಾಗ, ಕುತ್ತಿಗೆ ನೋವಿದ್ದಾಗ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಈ ಬೆರ್ರಿ ಹಣ್ಣುಗಳಲ್ಲಿ ಕೇವಲ ಬ್ಲೂಬೆರಿ ಮಾತ್ರ ಅಲ್ಲ, ರಾಸ್ಬೆರಿ, ಬ್ಲಾಕ್ ಬೆರಿ, ಸ್ಟ್ರಾಬೆರಿ ಎಲ್ಲದೂ ಈ ಬೆರ್ರಿ ಹಣ್ಣುಗಳು ಬಹಳ ಚೆನ್ನಾಗಿ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. 9ನೇದು ಅವೊಕ್ಯಾಡೋ. ಈ ಅವೊಕ್ಯಾಡೋ ಹಣ್ಣಲ್ಲಿ ವಿಟಮಿನ್ ಕೆ ಇರುತ್ತೆ ಮತ್ತು ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಈ ವಿಟಮಿನ್ ಕೆ ಇರೋದ್ರಿಂದ ಕ್ಯಾಲ್ಸಿಯಂ ನಮ್ಮ ಮೂಳೆ ಒಳಗಡೆ ಹೋಗಿ ಉಪಯೋಗ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ವಿಟಮಿನ್ ಕೆ ಬಹಳ ಉಪಯುಕ್ತ. ವಿಟಮಿನ್ ಕೆ ಇದ್ದಾಗಲೇ ಕ್ಯಾಲ್ಸಿಯಂ ಸರಿಯಾದ ರೀತಿಯಲ್ಲಿ ಮೂಳೆಯಲ್ಲಿ ಹೋಗಿ ಡೆಪಾಸಿಟ್ ಆಗಿ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಅದರಿಂದ ಮೂಳೆ ಗಟ್ಟಿ ಆಗ್ಲಿಕ್ಕೆ, ಮೂಳೆ ಸಾಂದ್ರತೆ ಮೇಂಟೈನ್ ಮಾಡ್ಲಿಕ್ಕೆ ವಿಟಮಿನ್ ಕೆ ಬೇಕು. ಅವೊಕ್ಯಾಡೋ ಹಣ್ಣು ಉಪಯೋಗ ಆಗುತ್ತೆ. ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಈ ಅವೊಕ್ಯಾಡೋ ಹಣ್ಣಲ್ಲಿ ಇದ್ದಿದ್ರಿಂದ ನಮ್ಮ ಹೃದಯಕ್ಕೆ ಇದು ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಈ ಹೃದಯಕ್ಕಷ್ಟೇ ಅಲ್ಲದೇನೆ ಕೀಲುಗಳಲ್ಲಿ ಬೇಕಾಗಿರುವಂತಹ ಗ್ರೀಸ್, ಅಂದ್ರೆ ಒಳಗಡೆ ನಮ್ಮ ಕೀಲು ಒಳಗಡೆ ಇರುವಂತಹ ಸೈನೋವಿಯಲ್ ಫ್ಲೂಯಿಡ್, ಲೂಬ್ರಿಕೆಂಟ್, ಏನ್ ಜೆಲ್ಲಿ ತರ ಫ್ಲೂಯಿಡ್ ಇರುತ್ತೋ ಅದು ಉತ್ಪತ್ತಿ ಆಗ್ಲಿಕ್ಕೆ ಇದು ಬೇಕು. ಸೊ ಮಂಡಿ ಸವಕಳಿ ಬಂದಾಗ, ಕೀಲುಗಳಲ್ಲಿ ಸವಕಳಿ ಬಂದಾಗ ಈ ಅವೊಕ್ಯಾಡೋ ಹಣ್ಣು ತಿನ್ನೋದ್ರಿಂದ ಆ ಗ್ರೀಸ್ ಚೆನ್ನಾಗಿ ಉತ್ಪತ್ತಿಯಾಗಿ ಈ ನೋವು, ಅದರಿಂದ ಆಗುವಂತಹ ತೊಂದರೆ ಹೆಚ್ಚಾಗದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 10ನೇದು ಕಿವಿ ಹಣ್ಣು. ಕಿವಿ ಹಣ್ಣಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ ಬಹಳ ಚೆನ್ನಾಗಿರುತ್ತೆ. ಇದು ಹೇಗೆ ನಮ್ಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಬೇಕಾದ್ರೆ, ಮೂಳೆ ಅನ್ನೋದು ಒಂದು ಪಿಲ್ಲರ್ ತರ ಅಂತ ಅನ್ಕೋಬಹುದು. ಪಿಲ್ಲರ್ ಒಳಗಡೆ ಇರುವಂತಹದ್ದು ಕಬ್ಬಿಣದ ರಾಡ್ ಗಳನ್ನ ಹಾಕಿರ್ತಾರೆ. ಇದು ನಮ್ಮ ದೇಹದಲ್ಲಿರುವಂತಹ ಕೊಲಾಜನ್ ಉತ್ಪತ್ತಿ ಆಗ್ಲಿಕ್ಕೆ ವಿಟಮಿನ್ ಸಿ ಬೇಕು. ಅದೇ ರೀತಿ ಆ ಪಿಲ್ಲರ್ ಅಲ್ಲಿ ಕಬ್ಬಿಣಕ್ಕೆ ಸುತ್ತ ಕಾಂಕ್ರೀಟ್ ಹಾಕಬೇಕು. ಕಾಂಕ್ರೀಟ್ ಹಾಕುವಂತದ್ದು ಬೋನ್ ಮಿನರಲೈಸೇಷನ್ ಅಂತ ಹೇಳ್ತೀವಿ. ಇದು ಕ್ಯಾಲ್ಸಿಯಂ ಹೋಗಿ ಅಲ್ಲಿ ಕೂತ್ಕೊಂಡಾಗ ಅದು ಸಹಾಯಕ ಆಗುತ್ತೆ. ಕ್ಯಾಲ್ಸಿಯಂ ಮೂಳೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ವಿಟಮಿನ್ ಕೆ ಬೇಕು. ಸೊ ವಿಟಮಿನ್ ಸಿ, ವಿಟಮಿನ್ ಕೆ ಇದ್ದಾಗ ಆ ಮೂಳೆ ಗಟ್ಟಿಯಾಗಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂಳೆ ಸಾಂದ್ರತೆ ಚೆನ್ನಾಗಿರುತ್ತೆ, ಮುಂದೆ ಮುರಿಯುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಇವತ್ತು ನಾವು ಹೇಗೆ ಹಣ್ಣುಗಳು ನಮ್ಮ ಮೂಳೆ ಕೀಲ್ಗಳನ್ನ ಗಟ್ಟಿಯಾಗಿಡ್ಲಿಕ್ಕೆ ಸಹಾಯಕ ಅಂತ ನೋಡಿದೀವಿ. ಆದ್ರೆ ನಮ್ಗೆ ಇದರ ಸಂಪೂರ್ಣ ಲಾಭ ಆಗ್ಬೇಕು ಅಂತಂದ್ರೆ ಹಣ್ಣುಗಳನ್ನ ಹಾಗೆ ತಿನ್ಬೇಕು. ಹಣ್ಣನ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಅದರಲ್ಲಿ ನಾರಿನ ಅಂಶ ನಮ್ಗೆ ಸಿಗೋದಿಲ್ಲ, ಸಕ್ಕರೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಇಡೀ ಹಣ್ಣನ್ನ ಹಾಗೆ ತಿನ್ನೋದು ಬಹಳ ಒಳ್ಳೇದು.
ಕೇವಲ ಹಣ್ಣಷ್ಟೇ ತಿಂದ್ರೆ ಸಾಕಾಗತ್ತಾ? ಮೂಳೆ ಕೀಲು ಗಟ್ಟಿಯಾಗಿರ್ಬೇಕಂದ್ರೆ ನಮ್ಗೆ ಪ್ರೋಟೀನ್ ಬೇಕು. ಅದಕ್ಕೆ ನಾವು 1 ಲೋಟ ಹಾಲನ್ನು ಕುಡಿಬೇಕು, 1 ಮುಷ್ಟಿ ಮೊಳಕೆ ಕಾಳನ್ನು ತಿನ್ಬೇಕು ಅಂತ ಹೇಳ್ತೀವಿ. ಬೇರೆ ವಿಟಮಿನ್ಸ್ ಗಳು ಬೇಕಾಗುತ್ತೆ, ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಗಳು ಬೇಕಾಗುತ್ತೆ. ಅದರಿಂದ ಒಂದು ಸೊಪ್ಪಿನ ಪದಾರ್ಥ ಬೇಕೇ ಬೇಕು ಅಂತ ಹೇಳ್ತೀವಿ. ಜೊತೆಗೆ ಡ್ರೈ ಫ್ರೂಟ್ಸ್ ಬೇಕು, 1 ಮುಷ್ಟಿ ಬೀಜಗಳು, ಅಗಸೆ ಬೀಜ, ಚಿಯಾ ಬೀಜ, ಈ ರೀತಿಯಾದಂತಹ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಇದನ್ನೆಲ್ಲ ಮಿಕ್ಸ್ ಮಾಡಿ 1 ಮುಷ್ಟಿ ತಿನ್ಬೇಕು ಅಂತ ಹೇಳ್ತೀವಿ. ಸೊ ಇದೆಲ್ಲದೂ ಸೇರ್ಕೊಂಡು ನಾವು ಕರೆಕ್ಟ್ ಆಗಿ ಸಮತೋಲನದ ಆಹಾರ ತಗೊಂಡಾಗ ಖಂಡಿತವಾಗಿ ನಮ್ಮ ಮೂಳೆ ಕೀಲುಗಳು ಮಾಂಸಖಂಡಗಳನ್ನ ಗಟ್ಟಿಯಾಗಿಡ್ಲಿಕ್ಕೆ ಸಹಾಯಕ ಆಗುತ್ತೆ. ಇವತ್ತು ನಾವು ಹೇಗೆ 10 ಮುಖ್ಯವಾದ ಹಣ್ಣುಗಳು ನಮ್ಮ ಕೀಲು ಮೂಳೆಗೆ ಬೇಕು ಅಂತ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡಿ. ಹೆಚ್ಚಿನ ಇದೇ ರೀತಿಯಾದಂತಹ ವಿಡಿಯೋಗಳನ್ನು ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.